ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಂದು ಸ್ಯಾರಿ ಶಾಪಿಂಗ್ ನೆನ್ನೆಲ್ಲ ಏನೇನಾಯಿತು ಅನ್ನೋದನ್ನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ ಚಿಕ್ಕಪೇಟೆಗೆ ಹೋಗಿ ಬಂದಿದ್ದು 10 o'clock ಆಯಿತು. ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಗೋಷ್ಟೊತ್ತಿಗೆ 11:30-12 ಗಂಟೆನೇ ಆಗೋಯ್ತು. ಸೊ ಹಂಗಾಗಿ ನಾನು ನೆನ್ನೆ ತೋರ್ಸೋಕ್ಕಾಗಲಿಲ್ಲ. ಇವತ್ತೆಲ್ಲ ಬಿಚ್ಚಿಟ್ಕೊಂಡಿದ್ದೀನಿ, ನಿಮ್ಮ ಮುಂದೆನೇ ತೋರಿಸ್ಬಿಡ್ತೀನಿ. ನಾವೆಲ್ಲ ಸ್ಯಾರಿನೂ ತೊಗೊಂಡಿದ್ದು ಬಂದು ಚಿಕ್ಕಪೇಟೆ ವಿಷ್ಣು ಸಿಲ್ಕ್ಸ್ ಅನ್ನೋದ್ರಲ್ಲಿ. ಸೊ ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಜೊತೆಗೆ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಕೊಡ್ತಾರೆ. ಮತ್ತು ಅವರೇ ನೇಯೋದ್ರಿಂದ, ಅವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮಗೆ ಒಳ್ಳೆ ಡಿಸ್ಕೌಂಟಲ್ಲೂ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಳ್ಳೆ ರೇಟಿಂಗ್ 10/10 ರೇಟಿಂಗೇ ಕೊಡ್ತೀನಿ. ಯಾಕಂದರೆ ನಾವು ಮುಂಚೆಯಿಂದನೂ ಇಲ್ಲೇ ತೊಗೋತಾ ಇರೋದು. ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ, ನಿಮಗೆ ಕೂಡ ಅರ್ಥ ಆಗುತ್ತೆ. ಎಲ್ಲ ಥರನೂ ಇರುತ್ತೆ. ಫ್ಯಾನ್ಸಿ ಸ್ಯಾರಿ ಇರುತ್ತೆ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ಫ್ಯಾನ್ಸಿ ಸ್ಯಾರಿಗಳು ಸಿಗುತ್ತೆ, ನಿಮಗೆ ಲೆಹಂಗಾ ಸಿಗುತ್ತೆ, ಜೊತೆಗೆ ರೇಷ್ಮೆ ಸ್ಯಾರೀಸು, ಸಿಲ್ಕ್ ಸ್ಯಾರೀಸು, ಕ್ರೀಪ್ ಸ್ಯಾರೀಸು, ಎಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸು, ಎಲ್ಲ ಥರ ಕಲೆಕ್ಷನ್ಸು ಇದೆ. ಸೊ ಒಂದ್ಸತಿ ವಿಸಿಟ್ ಮಾಡಿ ಬನ್ನಿ. ಈಗ ಕ್ವಿಕ್ಕಾಗಿ ನಾವು ಏನೇನು ತೊಗೊಂಡು ಏನಂತ ನಿಮಗೆ ತೋರಿಸ್ಬಿಡ್ತೀನಿ. ಹುಡುಗಿದು ಏನೇನು ತೊಗೊಂಡು ರಿಸೆಪ್ಷನ್ಗೆ ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಎಲ್ಲರೂ ಏನೇನು ತೊಗೊಂಡ್ರು ಅಂತ ತೋರಿಸ್ಬಿಡ್ತೀನಿ. ಇದು ಒಂದು ಸ್ಯಾರಿ, ಇದು ಬಂದು ಗ್ರೀನ್ ಮತ್ತು ಗೋಲ್ಡನ್ ಮಿಕ್ಸ್ ಇದೆ, ಡಬಲ್ ಕಲರು ಪಿಂಕ್. ಅದಕ್ಕೆ ಜರಿ ಬಂದು ಈ ಥರ ಇದೆ, ಬಾರ್ಡರು ಪಿಂಕ್ ಬಾರ್ಡ್ರ್ ಬಂದಿದೆ. ಸೊ ಇಲ್ಲೊಂದು ಸ್ವಲ್ಪ ಜರಿ ಬಂದು ಇಲ್ಲಿ ಪಿಂಕ್ ಬಾರ್ಡ್ರಲ್ಲಿ ಮರದ ಥರ ಇದೆ. ಸೊ ಎಲೆ ಡಿಸೈನ್ ಇದು ಒಂದು ಸ್ಯಾರಿ ತೊಗೊಂಡಿರೋ ಅಂಥದ್ದು. ಸೊ ಫ್ಲವರ್ ಡಿಸೈನ್ ಚೆನ್ನಾಗಿದೆ. ನಾನು ಬುಟ್ಟಾಸ್ ಎಲ್ಲ ತೋರ್ಸೋಕೆ ಹೋಗಲ್ಲ ಇದೆ. ಸೊ ಸ್ಯಾರಿಗೆ ಬಂದು ಪಿಂಕ್ ಇದೆ. ಸೊ ಇದು ಕೂಡ ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು. ಸೊ ಹಂಗಾಗಿ ಇದು ಒಂದು ಸ್ಯಾರಿ ತೊಗೊಂಡ್ವಿ. ನನ್ನ ಮಗಳು ಕೂಗುದು ಹಾಗಾಗಿ. ಸೊ ಇದು ಪರ್ಪಲ್ಲು ಪ್ಲಸ್ ಇದಕ್ಕೆ ಗ್ರೀನ್ ಅಂತೀರಾ ಬ್ಲೂ ಅಂತೀರಾ ಕಾಂಬಿನೇಷನ್ ಈ ಥರ ಇದೆ. ಎಲೆ ಡಿಸೈನು ಚಿಕ್ಕ ಬಾರ್ಡ್ರಲ್ಲಿ ತೊಗೊಂಡಿದ್ದಾರೆ. ನಮ್ಮ ಮಮ್ಮಿಗೆ ಚಿಕ್ಕ ಬಾರ್ಡ್ರಲ್ಲೇ ಬೇಕು ಅಂತ ತೊಗೊಂಡಿರೋ ಅಂಥದ್ದು. ಮತ್ತು ಸೆರಗ್ ಬಂದು ಬ್ಲೂನೇ ಇದೆ. ಬ್ಲೂ ಅಂತೀರಾ, ಗ್ರೀನ್ ಅಂತೀರಾ, ಇಲ್ಲ ರಾಮ ಗ್ರೀನ್ ಅಂತೀರಾ. ಸೊ ಇದು ಒಂದು ಸ್ಯಾರಿ ತೊಗೊಂಡಿರೋ ಅಂಥದ್ದು. ಇದೇ ಥರದ್ರಲ್ಲಿ ಇನ್ನೊಂದು ಸ್ಯಾರಿ ತೊಗೊಂಡಿದ್ದಾರೆ, ಅದು ಕೂಡ ತೋರಿಸ್ಬಿಡ್ತೀನಿ. ಕಲರ್ ಚೇಂಜ್ ಇದೆ, ಅವ್ರ ಅಕ್ಕ ತಂಗಿರಾಗಿರೋದ್ರಿಂದ ಕಲರ್ ಚೇಂಜ್ ಇದೆ. ಸೊ ಇದು ಅಷ್ಟೇ, ಇಲ್ಲಿ ತೋರಿಸಿದ್ನಲ್ಲ ಅದೇ ಥರ ಕಾಂಬಿನೇಷನ್ ಬರುತ್ತೆ, ಬಟ್ ಅದೇ ಅನ್ಕೋಬೇಡಿ, ಇದಕ್ಕೆ ಪಿಂಕ್ ಕಾಂಬಿನೇಷನ್ ಬಂದಿದೆ. ಸೊ ಇದು ಇದೇ ಥರನೇ ಇನ್ನೊಂದು ಸ್ಯಾರಿ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ಬಂದು ಸೇಮ್ ಡಿಸೈನೇ, ಸೇಮ್ ಬಾರ್ಡ್ರ್ ಬಂದಿದೆ ಇದಕ್ಕೂ ಕೂಡ. ಮತ್ತು ಒಳಗಡೆ ಸೆರಗು ಕೂಡ ಅದೇ ಥರ ಇರುತ್ತೆ. ಇದು ಈ ಥರ ಇದೆ ಸ್ಯಾರಿ. ಸೆರಗು ಬಂದು ಬ್ಲೂನೇ ಇದೆ. ಅದೊಂಥರ ಜೇನುತುಪ್ಪದ ಕಲರ್ ಅಂತೀವಿ ನಾವು ಆ್ಯಕ್ಚುಲಿ ಇದಕ್ಕೆ. ಗ್ರೀನ್ಗೆ ಒಂಥರ ಗೋಲ್ಡನ್ ಮಿಕ್ಸ್, ಗೋಲ್ಡನ್ ಪಿಂಕ್ ಮಿಕ್ಸ್ ಆಗಿ ಆ ಥರ ಬರುತ್ತೆ, ಆ ಥರ ಸ್ಯಾರಿ. ಸೊ ಸ್ಯಾರಿ ಆಯಿತು. ಹಾಗೆ ಇನ್ನು ಇದು ಒಂದು ಸ್ಯಾರಿ ತಗೊಂಡ್ವಿ. ಇದು ಗ್ರೇ ಕಲರು, ಈ ಥರ ಕಲರ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ಗ್ರೇ ವಿತ್ ವೈನ್ ಕಾಂಬಿನೇಷನ್ ಇದೆ. ಸ್ಯಾರಿ ಬಂದು ಈ ಥರ ಇದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಇದರಲ್ಲಿ ಬಾರ್ಡರು ಡಿಸೈನ್ಸ್ ಎಲ್ಲ ಇದೆ. ಸಿಮೆಂಟ್ ಕಲರ್ ತೊಗೊಂಡಿದ್ದೀವಿ. ಮತ್ತು ಸೆರಗ್ ಬಂದು ಈ ಥರ ಇದೆ. ಸೊ ಇದು ಕೂಡ ರೇರ್ ಕಾಂಬಿನೇಷನ್ನು. ಸೊ ಹಂಗಾಗಿ ಇದು ಸೆರಗು ಚೆನ್ನಾಗಿದೆ, ಕಾಂಬಿನೇಷನ್ ಅಂತಾರೆ, ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ನೋಡಿ. ಸೊ ಹಂಗಾಗಿ ಇದು ಒಂದು ಸ್ಯಾರಿ ತೊಗೊಂಡಿದ್ದೀವಿ. ಜೊತೆಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀವಿ. ಕಾಂಬಿನೇಷನ್ ಬಂದು ಲೈಟ್ ಪಿಂಕು, ಲೈಟ್ ಪಿಂಕಿಗೆ ಪರ್ಪಲ್ ಬಾರ್ಡರ್. ಇದು 3D ಡಿಸೈನ್ ಅಂತೀವಿ. ಲೈಟ್ ಪಿಂಕಿಗೆ ಪರ್ಪಲ್ ಬಾರ್ಡರು ಪ್ಲಸ್ ಗ್ರೀನ್ ಬಾರ್ಡರು ಕೆಳಗಡೆ ಬಂದಿದೆ. ಸೊ ಇದು 3D ಡಿಸೈನ್, ಒಂದು ಪಿಂಕ್, ಒಂದು ಪರ್ಪಲ್ಲು, ಒಂದು ಗ್ರೀನು. ಇದು 420 ಗ್ರಾಮ್ಸ್ ಏನೋ ಇದೆ ಅಂತ ಹೇಳಿದ್ರು. ವೆಯ್ಟ್ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ನಿಮಗೂ ಕೂಡ ಬೇಕು ಅಂದರೆ ನೀವು ವಿಷ್ಣು ಸಿಲ್ಕ್ಸ್ಗೆ ವಿಸಿಟ್ ಮಾಡಿ, ಚಿಕ್ಕಪೇಟೆಯಲ್ಲಿರೋ ಅಂಥದ್ದು ಚೆನ್ನಾಗಿದೆ. ಸೊ ಅದರ ಜೊತೆಗೆ ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿ ಇದೆ. ಇದು ಕೂಡ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ಗ್ರೀನು ಜೊತೆಗೆ ಸೇಮ್ ಅಲ್ಲಿದೆಯಲ್ಲ ಅದೇ ಥರನೇ ಇದಕ್ಕೂ ಕೂಡ ಸೆರಗು ಇದೇ ಥರನೇ ಬಂದಿದೆ. ಸೊ ಎಲ್ಲ ಆಲ್ಮೋಸ್ಟ್ ಇದೇ ಥರ ಕಲರಲ್ಲಿ ತೊಗೊಂಡಿದ್ದೀವಿ, ಯಾಕಂದರೆ ಕಲರ್ಸ್ ನಮ್ಮ ಹತ್ರ ಅಷ್ಟಿಲ್ಲ ಅಂತ ನೋಡಿ. ಇದು ಸೆರಗು ಬೇರೆ ಥರ ಬಂದಿದೆ. ಸೊ ಇದು ಒಂದು ಸ್ಯಾರಿ.
ಹುಡುಗಿ ಏನೇನು ತೊಗೊಂಡು ಅಂತ ತೋರಿಸ್ಬಿಡ್ತೀನಿ. ಹುಡುಗಿಗೆ ರಿಸೆಪ್ಷನ್ ಸ್ಯಾರಿ ತೊಗೊಂಡ್ವಿ. ಅವ್ರು ಧಾರೆ ಸೀರೆ ಮುಂಚೆನೇ ತೊಗೊಂಡಿದ್ದು, ಸೊ ಹಂಗಾಗಿ ಧಾರೆ ಸೀರೆ ನಾನು ತೋರ್ಸೋಕ್ಕಾಗಲ್ಲ, ಮುಂಚೆ ತೊಗೊಂಡಿರೋದ್ರಿಂದ. ಅದು ನೆಕ್ಸ್ಟ್ ಯಾವಾಗಾದರೂ ಹೋದಾಗ ತೋರಿಸ್ತೀನಿ. ಇದು ಒಂದು ರಿಸೆಪ್ಷನ್ ಸ್ಯಾರಿ ತೊಗೊಂಡಿದ್ದೀವಿ. ಇದು ಕಲರ್ ಬಂದು ಒಂಥರ ಆರೆಂಜು ಪಿಂಕ್ ಶೇಡೆಡ್ ಟೈಪಲ್ಲಿದೆ. ಈ ರೀತಿ ಬರುತ್ತೆ, ದೊಡ್ಡ ಬಾರ್ಡ್ರ್ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಬಾರ್ಡ್ರು ಡಿಸೈನ್ ಇದೆ, ಇಲ್ಲೊಂದು ಬಾರ್ಡ್ರ್ ಡಿಸೈನ್ ಇದೆ ದೊಡ್ಡದು, ಇದರಲ್ಲಿ ಚಕ್ರದ ಥರ. ಸೊ ಇಲ್ಲೊಂದು ಚಿಕ್ಕ ಚಿಕ್ಕದು ಚೆಕ್ಸ್ ಟೈಪಲ್ಲಿ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ, ಕಾಸ್ಟ್ಲಿ ಇದೆ ಸ್ಯಾರಿ, ಬಟ್ ವೆಯ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ನನ್ನ ತಂಗಿ ಅವಳ ರಿಸೆಪ್ಷನ್ಗೆ, ಮದುವೆ ರಿಸೆಪ್ಷನ್ಗೆ ತೊಗೊಂಡಿರೋ ಅಂಥ ಸ್ಯಾರಿ. ಹೇಗಿದೆ ಅಂತ ತಿಳಿಸಿ. ಆಮೇಲೆ ರಿಸೆಪ್ಷನ್ಗೆ ಇನ್ನೂ ಒಂದು ತೊಗೊಂಡಿದ್ದಾಳೆ. ಸೊ ಯಾವಾಗ ಹಾಕೋತಾಳೆ ಅಂತ ನನಗೂ ಐಡಿಯಾ ಇಲ್ಲ. ಇದು ಸಿಲ್ವರ್ ಜೆರಿಲಿ ತೊಗೊಂಡಿದ್ದಾಳೆ, ಪಿಂಕ್, ಲೈಟ್ ಪಿಂಕ್. ಇದು ಸಿಲ್ವರ್ ಜೆರಿ ನೋಡಿ, ನಿಮಗೆ ಸ್ಯಾರಿ ನೋಡಲಿಕ್ಕೆ ಕಾಂಟ್ರಾಸ್ಟ್ ಇಲ್ಲ, ಸೇಮ್ ಅಂತ ಅನಿಸುತ್ತೆ. ಸೊ ಪಿಂಕ್ಗೆ ಸಿಲ್ವರ್ ಜೆರಿ ಬಂದಿರೋದ್ರಿಂದ, ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಇದೆ. ಅದು ನೋಡೇ ನಾವು ತೊಗೊಂಡಿದ್ದು. ಕಾಂಟ್ರಾಸ್ಟ್ ಬಂದು ಈ ಥರ ಒಂಥರ ಎಲ್ಲೋ ಗೋಲ್ಡಿಶಲ್ಲಿದೆ, ಕ್ರೀಮ್ ಇದರಲ್ಲಿ, ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ಸಿಲ್ವರ್ ಜರಿ ಇರಲಿಲ್ಲ ಅವಳ ಹತ್ರ, ಸೊ ಹಂಗಾಗಿ ತುಂಬಾ ದೊಡ್ಡ ಬಾರ್ಡರು, ಕಾಸ್ಟ್ಲಿ ಇದೆ. ಇದನ್ನು ಕೂಡ ನನ್ನ ತಂಗಿ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದಾಳೆ. ಇದನ್ನು ಹಾಕೋದಳಲ್ಲ ಅದನ್ನು ಹಾಕೋದಲ್ಲ ನನಗೂ ಕೂಡ ಐಡಿಯಾ ಇಲ್ಲ. ಸೊ ಇದನ್ನು ರಿಸೆಪ್ಷನ್ಗೆ ತೊಗೊಂಡಿರೋ ಅಂಥ ಸ್ಯಾರಿ. ಅದ್ರ ಜೊತೆಗೆ ಇನ್ನೂ ಒಂದು ಸ್ಯಾರಿ ತೊಗೊಂಡಿದ್ದಾಳೆ, ಸಿಂಪಲ್ಲಾಗಿ ತೊಗೊಂಡಿದ್ದಾಳೆ. ಇದು ನೋಡಿ, ಪಿಸ್ತಾ ಕಲರಲ್ಲಿದೆ, ಸಿಲ್ವರ್ ಜರಿ ಪ್ಲಸ್ ಸಿಲ್ವರು ಕಾಪರ್ ಎರಡೂ ಮಿಕ್ಸ್ ಇದೆ ಇದರಲ್ಲಿ ಡಿಸೈನು. ಜೊತೆಗೆ ರಾಣಿ ಪಿಂಕ್ ಸೆರಗ್ ಬರುತ್ತೆ. ಇದನ್ನು ತೊಗೊಂಡಿದ್ದಾಳೆ, ಬೀಗ್ರೂಟ ಕೊಡ್ಕೋತೀನಿ ಅಂತ, ಬಟ್ ಯಾವಾಗ ಉಟ್ಕೋತಾನೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು ನೀವು ಸ್ಯಾರಿ. ಇದು ಒಂದು ಸ್ಯಾರಿ ತೊಗೊಂಡಿರೋ ಅಂಥದ್ದು. ಅದರ ಜೊತೆಗೆ ಒಂದಷ್ಟು ಫ್ಯಾನ್ಸಿ ಸ್ಯಾರಿ ಮತ್ತು ಕೋಚಂಪಲ್ಲಿ ಡಿಸೈನ್ ಅಂತ ಇದೆ ನೋಡಿ, ಅದರಲ್ಲಿ 2 ಡಿಸೈನ್ ತೊಗೊಂಡಿದ್ದೀವಿ. ಒಂದು ಇದು ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇದೆ. ಕೋಚಂಪಲ್ಲಿ ಡಿಸೈನಲ್ಲಿ 2 ಸ್ಯಾರಿ ತೊಗೊಂಡಿದ್ದಾಳೆ. ಒಂದು ನನ್ನ ತಂಗಿ ಮದುವೆಗೆ ಅಂತ ತೊಗೊಂಡಿದ್ದಾಳೆ, ಅದ್ರ ಜೊತೆಗೆ ಅವಳ ಹತ್ರ ಕೂಡ ಒಬ್ಬಳು ತೊಗೊಂಡಿದ್ದಾಳೆ. ಇದು ಒಂದು ಡಿಸೈನು, ಇದೊಂದು ಕಲರ್. ಇದು ಸ್ಯಾರಿ ಜೊತೆಗೆ ನನ್ನ ತಂಗಿ ಇದು ಒಂದು ಸ್ಯಾರಿ ತೊಗೊಂಡಿದ್ದಾಳೆ, ಕಾಟನ್ ಸ್ಯಾರಿ, ಚೆನ್ನಾಗಿದೆ. ಅವಳು ಟೀಚರು, ಸೊ ಆಫೀಸ್ಗೆ ಹೋಗೋದ್ರಿಂದ ಇದು ಚೆನ್ನಾಗಿ ಕಾಣುತ್ತೆ. ಮತ್ತು ಇದನ್ನು ಸ್ಕೂಲ್ಗೆ ಅಂತಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಏನೇ ಇದ್ರೂ ಈ ಸ್ಯಾರಿ ಚೆನ್ನಾಗಿ ಕಾಣುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಕಾಟನ್ ಸ್ಯಾರಿ ಇದು, ಈ ಥರ ಬುಟಾಸ್ ಬಂದಿದೆ, ಚೆನ್ನಾಗಿದೆ, ಲೈಟ್ ವೆಯ್ಟು, ನನಗಿಷ್ಟ ಆಯಿತು ಪರ್ಸ್ನಲಿ. ಈ ಥರ ಕಾಣುತ್ತೆ. ಸೊ ಇದರ ಜೊತೆಗೆ ಇನ್ನೂ 2 ಸ್ಯಾರಿಗಳಿದೆ. ಇದು ನಾನು ತೊಗೊಂಡಿರೋ ಅಂಥದ್ದು, ಫ್ಯಾನ್ಸಿ ಸ್ಯಾರಿ ತೊಗೊಂಡೆ, ರೇಷ್ಮೆ ಸ್ಯಾರಿ ಯಾವುದು ತೊಗೊಂಡಿಲ್ಲ. ನೋಡ ತೊಗೋತೀನೋ ಇಲ್ವ ಅಂತ ಐಡಿಯಾ ಇಲ್ಲ. ಸೊ ಮದುವೆಗೆ, ಸೊ ಇದು ಒಂದು ನಾನು ಮದುವೆಗೆ ಅಂತೇನಿಲ್ಲ, ಸೊ ರಿಸೆಪ್ಷನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಐಡಿಯಾ ಇಲ್ಲ, ನೋಡೋಣ. ಇದನ್ನು ಒಂದು ಸ್ಯಾರಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಫುಲ್ಲು ವರ್ಕ್ ಬಂದಿದೆ ನೋಡಿ, ಫುಲ್ಲು ವರ್ಕ್ ಇದೆ, ಫುಲ್ಲು ವರ್ಕ್ ಇರೋ ಅಂಥದ್ದು. ಸಿಲ್ವರ್ ಒಂಥರ ಸ್ಟೋನ್ ವರ್ಕ್ ಚೆನ್ನಾಗಿದೆ. ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ, ತುಂಬ ಗ್ರ್ಯಾಂಡಾಗಿದೆ ಅಂತ ತೊಗೊಂಡಿದ್ದೀನಿ. ಇದು ನನ್ನದೇ ಆಗಿರೋದ್ರಿಂದ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ ನಾನು. ಇದು ಬಂದು 4400 ವರ್ತ್ ಇದೆ ಅನ್ನಿಸ್ತು, ಯಾಕಂದರೆ ತುಂಬ ಹೆವಿ ಇದೆ. 4400 ತುಂಬ ಚೆನ್ನಾಗಿದೆ. ಇದೇ ಥರದ್ರಲ್ಲಿ ಇನ್ನೊಂದು ಕಲರ್ ತೊಗೊಂಡಿದ್ದೀವಿ, ಇದು ಬಂದು ಪಿಂಕ್. ಇದು ಮದುವೆ ಹಣ್ಣು ತೊಗೊಂಡಿದ್ದಾಳೆ ಅವಳೊಂದು ನಾನೊಂದು, ಈ ಥರದ್ದು 2 ಸ್ಯಾರೀಸ್ ತೊಗೊಂಡಿದ್ದೀವಿ. ಇದರ ಜೊತೆಗೆ ನನ್ನ ತಂಗಿ ಸಣ್ಣ ಪುಟ್ಟ ಸ್ಯಾರಿಗಳನ್ನ ಕೂಡ ತೊಗೊಂಡಿದ್ದಾಳೆ, ಅದು ಕೂಡ ತೋರಿಸಲ್ಲ, ಯಾಕಂದರೆ ಅದು ಅವರು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಅವ್ರ ಸ್ಕೂಲ್ ಟೀಚರ್ಸ್ಗೆ ಕೊಡೋ ಅಂಥದ್ದು, ಪ್ಲಸ್ ಅಲ್ಲಿ ಅಡುಗೆ ಮಾಡೋರಿಗೆ, ಆಯಮ್ಮ ಆಂಟಿ ಅವ್ರಿಗೆ ಕೊಡೋ ಅಂಥದ್ದು ಅಂದ್ಬಿಟ್ಟು ನಾನು ಅದನ್ನೇನು ತೋರಿಸ್ತಾ ಇಲ್ಲ. ಇದಿಷ್ಟು ಫ್ಯಾಮಿಲಿಗೆ ತೊಗೊಂಡಿರೋ ಅಂಥ ಸ್ಯಾರಿ. ಸೊ ಇದಾಗಿತ್ತು ನಮ್ಮ ನೆನ್ನೆ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್. ಸೊ ಈ ಇದರಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನಮಗೆ ತಿಳಿಸಿ. ಸೊ ಒಂದ್ಸತಿ ನಾನು ಹಾಗೆ ಒಂದ್ಸತಿ ಕ್ಲಿಪ್ಸ್ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಬನ್ನಿ.
ಇದಿಷ್ಟು ನಮ್ಮ ಸ್ಯಾರಿ ಶಾಪಿಂಗ್ ಬ್ಲಾಗ್ ಆಗಿತ್ತು. ಅದ್ರ ಜೊತೆಗೆ ಒಂದು ರಾಮರಾಜ್ ಶರ್ಟ್ ಮತ್ತು ಧೋತೀಸ್ ತೊಗೊಂಡಿದ್ದಾರೆ. ಇದು ಅಂತ ಇದು ಇದಾಗಿತ್ತು ನನ್ನ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನಂದು ಯಾವುದೇ ವೀಡಿಯೋಸ್ ಅಪ್ಲೋಡ್ ಆದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ. ಸೊ ಹಾಗೆ ಇನ್ನೊಂದು, ಈ ಸ್ಯಾರಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈಗ ಮಲ್ಲೇಶ್ವರಂಗೆ ಹೋಗಬೇಕು, ರೆಡಿಯಾಗಿ ಮಲ್ಲೇಶ್ವರಂಗೆ ಹೋಗಿ ಅಲ್ಲೂ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ಸಂಜೆ ಬಂದು ನೋಡೋಣ. ಆದರೆ ಅದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಹೇಗೆ ಅಂತ. ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.